ಆಶ್ರಯ ಟಿವಿಯ ವೀಕ್ಷಕರೇ, ಮತ್ತೊಂದು ಸಾರಿ ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ಸೇರಿ ಬರುವುದು ದೇವರ ಚಿತ್ತವಾಗಿದೆ. ನಾವೆಲ್ಲರೂ ಕುಟುಂಬವಾಗಿ ದೇವರನ್ನು ಆರಾಧಿಸೋಣ, ಸ್ತುತಿಸೋಣ. ಯಾಕೆಂದರೆ ದೇವರು ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಇವತ್ತಿನ ಈ ಉದಯ ಕಾಲದ ಪ್ರಾರ್ಥನೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಒಂದು ಸುಂದರವಾದ ಹಾಡಿನ ಮೂಲಕ ಈ ರಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ, ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ, ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ, ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಉನ್ನತದಿ ದೇವನಿಗೆ ಮಹಿಮೆ ಉಂಟಾಗಲಿ, ಉನ್ನತದಿ ದೇವನಿಗೆ ಮಹಿಮೆ ಉಂಟಾಗಲಿ. ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ, ಈ ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಓಶ ಕದರಲ ಬಲಿವಾಲೋ ಪಿರಲೇರಿಲ, ಕಿವಿಗಳನ್ನು ತೆರೆದಿರುವೆ ನಿಂಚಿತ್ತ ಮಾಡುವೆವು, ಕಿವಿಗಳನ್ನು ತೆರೆದಿರುವೆ ನಿಂಚಿತ್ತ ಮಾಡುವೆವು. ಭುವಿಯಲ್ಲಿ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ, ಈ ಭುವಿಯಲ್ಲಿ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ, ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ಹುಡುಕಿ ಬಂದು
ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವ ಆತನು, ಆತನಿಗೆ ಮಹಿಮೆ. ನಮ್ಮನ್ನು ಉಂಟು ಮಾಡಿದ ಆತನು, ಸುಂದರವಾದ ರಾಜನು, ನಮ್ಮ ಮದಲಿಂಗನು, ಆತನಿಗೆ ಜೀವನ ಪೂರ್ತಿ ಮಹಿಮೆ 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 ಎಂಬುದಾಗಿ ಹಾಡಿದರೂ ಈ ಜೀವನ ಸಾಕಾಗೋದಿಲ್ಲ. ಹಲ್ಲೆಲೂಯಾ. ದೇವರಿಗೆ ಒಂದು ಸುಂದರವಾದ ನಾವು ಹೊತ್ತಾರೆಯಲ್ಲಿ ಸಮಯವನ್ನು ಕೊಡುವಾಗ ದೇವರು ನಮ್ಮ ಕುಟುಂಬವನ್ನೆಲ್ಲ ಸಮಾಧಾನವಾಗಿ ನಡೆಸುವನಾಗಿದ್ದಾನೆ. ಈ ವೇಳೆಯಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಕಟಣೆ 4ನೇ ಅಧ್ಯಾಯ 8ರಿಂದ 11ನೇ ವಚನ ತನಕ ಧ್ಯಾನ ಮಾಡಿಕೊಳ್ಳೋಣ. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಆಮೆನ್. ಈ ಲೋಕವನ್ನು ಸೃಷ್ಟಿ ಮಾಡಿದ ಕರ್ತನು, ಯುಗ ಯುಗಗಳಲ್ಲಿ ಇರುವಾತನು, ಸೃಷ್ಟಿಗೆ ಯಜಮಾನನು ಯೇಸು ಕ್ರಿಸ್ತನು. ಆತನನ್ನು ನಾವು ಬರೇ ಅಪ್ಪ ನನಗೆ ಸೈಟ್ ಕೊಡು, ಅಪ್ಪ ನನಗೆ ಮನೆ ಕೊಡು, ಅಪ್ಪ ನನಗೆ ಕಾರ್ ಕೊಡು, ಇದು ಕೊಡು ಅದು ಕೊಡು ಅಂತ ಕೇಳೋದಕ್ಕಿಂತ ಪರಿಶುದ್ಧನು 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 ಎಂಬುದಾಗಿ ಸ್ತುತಿಸುವಾಗ ದೇವರು ನಮಗಾಗಿ ಎಲ್ಲವನ್ನು ಕೊಡುವನಾಗಿದ್ದಾನೆ. ನಾವು ಕೇಳುವುದಕ್ಕಿಂತಲೂ ಹೆಚ್ಚಾಗಿ ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಆತನು ಪರಿಶುದ್ಧನು ಪ್ರಿಯರೇ. ಪವಿತ್ರ ಕನ್ಯೆಯಲ್ಲಿ ಪವಿತ್ರಾತ್ಮಭರಿತನಾಗಿ ಪರಿಶುದ್ಧನಾಗಿ ಜನಿಸಿ ಬಂದು ಈ ಲೋಕದಲ್ಲಿ ಆತನ ಹಾಗೆ ಯಾರೂ ಇಲ್ಲ. ಆತನು ಪರಿಶುದ್ಧನು ಪರಿಶುದ್ಧನು. ಎಲ್ಲರೂ ಸ್ವಲ್ಪ ಸಮಯ ಎಲ್ಲರೂ ಬಾಯಿ ತೆರೆದು ಪರಿಶುದ್ಧನೇ ಪರಿಶುದ್ಧನೇ ಎಂಬುದಾಗಿ ಹೇಳೋಣವೇ. ಪರಿಶುದ್ಧನೇ ಸ್ತೋತ್ರ, ಪರಿಶುದ್ಧನೇ ಸ್ತೋತ್ರ, ಪರಿಶುದ್ಧನೇ ಸ್ತೋತ್ರ, ಪರಿಶುದ್ಧನೇ ಸ್ತೋತ್ರ, ಉನ್ನತನೇ ಸ್ತೋತ್ರ, ಮಹೋನ್ನತನೇ ಸ್ತೋತ್ರ, ಮಹತ್ ಕಾರ್ಯ ಮಾಡುವಾತನೇ ಸ್ತೋತ್ರ, ಅದ್ಭುತ ಕಾರ್ಯ ಮಾಡುವಾತನೇ ಸ್ತೋತ್ರ, ದೀನರಾದ ನಮ್ಮನ್ನು ಮೇಲೆತ್ತಿದ ದೇವರೇ ಸ್ತೋತ್ರ, ಸ್ತೋತ್ರ ಸ್ತೋತ್ರ, ಪರಿಶುದ್ಧನಿಗೆ ಸ್ತೋತ್ರ, ಪರಿಶುದ್ಧನಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ, ಅಯ್ಯ ಸ್ತೋತ್ರ, ದೇವರಿಗೆ ಸ್ತೋತ್ರ. ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ, ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ. ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ, ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ. ತಂದೆ, ಎಲ್ಲಾ ಕುಟುಂಬವನ್ನು ಆಶೀರ್ವದಿಸಪ್ಪ. ಎಲ್ಲಾ ಮನೆಯಲ್ಲಿ ಪರಿಶುದ್ಧತೆ ಹರಡಲಿ ಸ್ವಾಮಿ. ಪರಿಶುದ್ಧನು 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 ಪರಿಶುದ್ಧನು. ಎಲ್ಲಾ ಮನೆಯಲ್ಲಿ ಪರಿಶುದ್ಧತೆ ಆಳ್ವಿಕೆ ಮಾಡಲಿ. ಇವರ ವಿರೋಧವಾಗಿರುವ ಎಲ್ಲಾ ಪಾಪದ ಕಾರ್ಯಗಳು, ಶಾಪದ ಕಾರ್ಯಗಳು, ಮಾಟ ಮಂತ್ರದ ಕಾರ್ಯಗಳು ಈ ಬೆಳಗಿನ ಜಾವದಲ್ಲಿ ಮುರಿಯಲ್ಪಡಲಿ ಸ್ವಾಮಿ. ದೇವರ ಬಲವಾದ ಸಾನ್ನಿಧ್ಯ ಈಗಲೇ ಎಲ್ಲಾ ಮನೆಗಳಲ್ಲಿ ಹರಡಲಿ. ಎಲ್ಲರೂ ಸ್ತೋತ್ರ
ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಪರಿಶುದ್ಧನೇ, ಒಂದೊಂದು ಕುಟುಂಬವನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪಾಪಗಳಿಂದ, ಶಾಪಗಳಿಂದ, ರೋಗಗಳಿಂದ, ಮಾಟಮಂತ್ರಗಳಿಂದ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತಿನ ಕೆಲಸ ಕಾರ್ಯಗಳನ್ನೆಲ್ಲವನ್ನು ಆಶೀರ್ವದಿಸಿರಿ. ಇವತ್ತು ಮನೆಯಿಂದ ಹೊರಗಡೆ ಹೋಗಿ ಬರುವ ತನಕ ನಿನ್ನ ಸ್ವಾಮಿ ಇವರ ಬಾಯಲ್ಲಿ ಯಾವಾಗಲೂ ಸ್ತೋತ್ರವು 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 ಹರಡಲಿ, ನಾಲಿಗೆಗಳು ಉಚ್ಚರಿಸಲಿ. ಸ್ವಾಮಿ ನಿನಗೆ ಸ್ತೋತ್ರ. ಎಲ್ಲವೂ ನಿನ್ನ ಕೈಲಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ನಾಳಿನ ಉದಯ ಕಾಲದ ಆರಾಧನೆಯಲ್ಲಿ ಎಲ್ಲರೂ ಸೇರಿ ಬರೋಣ. ದೇವರು ನಿಮ್ಮನ್ನು ಇವತ್ತಿನ ದಿನವೆಲ್ಲ ಅದ್ಭುತವಾಗಿ ನಡೆಸಲಿ. ಆಮೇನ್.